ಕಬ್ಬು ಬೆಳೆಗಾರರ ಹೋರಾಟ ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ಕೆಲ ಕಾಂಗ್ರೆಸ್ ಶಾಸಕರ ಹೇಳಿಕೆಗಳು ಉದ್ದಟತನ ಪ್ರದರ್ಶನವನ್ನ ಮಾಡ್ತಾ ಇದೆ. ಇಂಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಡಿರುವಂತಹ ಮಾತು ರೈತರನ್ನ ಮತ್ತಷ್ಟು ಕೆರಳಿಸುವಂತೆ ಮಾಡಿದೆ. ಯಶವಂತರಾಯಗೌಡ ಪಾಟೀಲ್ ಉದ್ದಟತನವನ್ನ ಮೆರೆದಿದ್ದಾರೆ. ಹೋರಾಟಗಾರರು ರೈತರೇ ಅಲ್ಲ ಅಂತ ದರ್ಪವನ್ನ ಮೆರೆದಿದ್ದಾರೆ. ಇಂಡಿ ಶಾಸಕರ ಹೇಳಿಕೆಗೆ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಅವರು ಕ್ಷಮೆಯನ್ನ ಆಗ್ರಹಿಸಬೇಕು, ಕ್ಷಮೆ ಕೇಳಬೇಕು. ರೈತರಿಗೆ ಅವಮಾನ ಮಾಡಿದ್ದಾರೆ, ಕ್ಷಮೆ ಕೇಳಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕ್ಷಮೆಗೆ ರೈತರು ಆಗ್ರಹಿಸಿದ್ದಾರೆ. ರೈತರು ಯಾರಿಲ್ಲ ಅನ್ಕೋತದ ಮಾಡ್ಲಾರ್ದ ಇಲ್ಲಿ ಓದಿತ್ತು ಕೊಡಿನಿ. ನಾವ್ ಮಾತಾಡ್ದ ಅಂದ್ರೆ ಅದು ಜಮಾ ಕೊಟ್ಟು ಮಾಡುವ ಮನುಷ್ಯ ಇದೀನಿ. ನೀವು ತಿಳ್ಕೊಂಡಿರ್ಬೇಕು ಹಂಗ್ಯಾರ್ರಿ. ಇವತ್ತ ಬಿಜಾಪುರ ಶಾಸಕ ಇವತ್ತೇನು ಉಡಾಪಿತನ ಕೊಟ್ಟದನೋ ಅವನ ಮೂರ್ಖತನ ಅದ. ಯಾಕಂದ್ರ ಅವ ನಾಲಾಯಕದನ. ಯಾಕಂದ್ರ ಅವ ಹೊಟ್ಟಿಗೇನ ಊಟ ಮಾಡ್ತಿದ್ರ. ಇವತ್ತ ಇಡೀ ಜಗತ್, ಇಡೀ ದೇಶ ಈ ಕಡೆ ನೋಡತತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಕಡೆ ನೋಡತಾನ. ಅವ ಯಾವ ಒಬ್ಬ ಓಟ್ ಹಾಕಿರ್ತಕ್ಕಂತ, ನಾವು ಭಿಕ್ಷೆ ಕೊಟ್ಟಿರ್ತಕ್ಕಂತ ಒಬ್ಬ ಶಾಸಕ ಯಾವ ಗೌಡ, ಏನ್ ಗೌಡ ಹೆಸರು? ಯಶವಂತರಾಯ ಗೌಡ. ನಿನ್ನ ಗೌಡಿಕಿ ತೌಡಿಕಿ ನಾಚಿಕೆ ಬರ್ಬೇಕು. ಒಬ್ಬ ಶಾಸಕಾಗಿ ಈ ಲಕ್ಷಾಂತರ ಜನ ಸ್ವಾಭಿಮಾನದ ಜನಾಂದೋಲನ ನಡೆದೈತಿ. ಈ ಜನಾಂದೋಲನದಿಂದ ಕಬ್ಬು ಬೆಳೆಗಾರಿಗೆ ಈಗಾಗಲೇ 200 ರೂಪಾಯಿ ಹಣ ಸಿಕ್ಕೈತಿ. ಅದೇನು ನಿನ್ನ ಮುಖ್ಯಮಂತ್ರಿ ಕೊಡಿಸಿಲ್ಲ, ನಿನ್ನ ಶಾಸಕ ಕೊಡಿಸಿಲ್ಲ, ನೀವು ಯಾರು ಬಂದಿಲ್ಲ. ಈ ರೈತ ದೇವರುಗಳು, ಕಬ್ಬು ಬೆಳೆಗಾರರು, ನಾಡಿನ ಎಲ್ಲಾ ಇವತ್ತು ಪರ ಸಂಘಟನೆಗಳು ಬೆಂಬಲದಿಂದ ಇವತ್ತ ನಾವು 200 ಹಣ ಪಡೆದಿವಿ, ಇನ್ನೂ 200 ಪಡ್ಕೋಬೇಕಂತೇಳಿ ಗುರ್ಲಾಪುರದಾಗ ಹೋರಾಟ ಮಾಡತ್ತು. ಇಲ್ಲಿ ಬಾಯಲ್ಲಿ ನಿನಗೇನ್ರ ದಮ್ಮ ತಾಕತ್ತಿದ್ರ ಇಲ್ಲಿ 1,000 5,000 ಟನ್ ಬೆಳಿತಕ್ಕಂಥವ್ರು 10,000 ಜನ 20,000 ಜನ ರೈತರದಾರ ಇಲ್ಲಿ. ಮತ್ತೆ ಎಂತ ರೈತರು ಬೇಕು ನಿನಗೇನ? ಏನ 10 ಟನ್ ಯಾರು ಅವರು ಲಕ್ಷ ಮಂದಿ ಇದಾರ. ಬಾ ದಿಮಾಕ್ ಮಾಡಕ್ ಹೋಗ್ಬೇಡ ಮಗಳ, ಅದನ್ನೆಲ್ಲ ಬಿಡು. 10,000 ಮಂದಿ ಕರ್ಕೊಂಡ್ ಹೋಗಿ ಫ್ಯಾಕ್ಟ್ರಿ ಚಾಲು ಮಾಡ್ತಿ. ಏನ್ ನಿಮ್ಮ ಅಪ್ಪ ಅಂದಲ್ಲ ಕಬ್ಬು ನಾವು ಬೆಳೆದ್ದು. ಇದೆಲ್ಲ ಉಡಾಪಿತನ ಗುಂಡಾಗಿರಿ ಬಿಟ್ಟ ಮೊದಲ ರೈತರ ಕ್ಷಮೆ ಕೇಳು, ತಪ್ಪಾಗಿದೆ ಅಂತೇಳಿ ಇವತ್ತ ನಾಳೆ ಕಬ್ಬಿನ ಬಿಲ್ ಫಿಕ್ಸ್ ಆಕೈತಿ. ನೀ ನಿಮ್ಮ ಅಪ್ಪನ ಕರ್ಕೊಂಡ್ ಚಾಲು ಮಾಡ್ತೀನಿ, ನಾವು ಮಾಡಿಸ್ತು ಗೊತ್ತೈತಿ ನಮಗ. ಕಬ್ಬು ಬೆಳೆಗಾರರು ರಾಜ್ಯಾದ್ಯಂತ 8 ದಿನಗಳಾಯ್ತು ತಮ್ಮ ಶ್ರಮಕ್ಕೆ ಬೆಲೆ ಸಿಗಬೇಕು ಅನ್ನೋಂತ ವಿಚಾರ ಮಾಡಿ ಸ್ಟ್ರೈಕ್ ಮಾಡಾದ್ರೆ ಎಲ್ಲ ರಾಜ್ಯಾದ್ಯಂತ. ಅಂತದ್ರಾಗ ಜನಪ್ರತಿನಿಧಿಗಳು ಅನಿಸ್ಕೊಂಡಂತವ್ರು ತಾವು ನಮಗೆ ಸಹಾನುಭೂತಿ ಹೇಳಿ ಸರ್ಕಾರದಿಂದ ಏನಾದ್ರು ಪ್ರೋತ್ಸಾಹನ ಕೂಡಿಸಿ ಟ್ಯಾಕ್ಸ್ ಏನೋ ಮಾಡಿ ರೈತರಿಗೆ ಹೆಲ್ಪ್ ಮಾಡೋದನ್ನ ಬಿಟ್ಟು ರೈತರಿಗೆ ಕನ್ವಿನ್ಸ್ ಮಾಡೋ ಎಲ್ಲರೂ ಮಾಡಕತ್ತಾರ. ಇಲ್ಲಿ ನೋಡ್ರಿ ನಮ್ಮ ಬಿಜಾಪುರದವ್ರು ಆದಂತ ಉಸ್ತುವಾರಿ ಸಚಿವರು ಸ್ಟೇಜಿಗೆ ಬಂದು, ಇಲ್ಲಪ್ಪ ನಾನು ನಿಮ್ಮ ಪರ ಇದ್ದೀನಿ, ನಾನು ರೈತನ ಮಗನ ಇದ್ದೀನಿ, ನಿಮ್ಗೆಲ್ಲ ಹೆಲ್ಪ್ ಮಾಡಿಸ್ತೀನಿ, ಸರ್ಕಾರ ಸಹಾಯ ಮಾಡಿಸ್ತೀನಿ, ಕ್ಯಾಬಿನೆಟ್ ಅದ ಕ್ಯಾಬಿನೆಟ್ ಕರೆದು ಮಾಡ್ತೈತಿ, ಇಲ್ಲ ಸ್ಟೇಜ್ ಮ್ಯಾಗ ಬಂದು ಹೇಳಿದಾರ. ಶಿವಾನಂದ ಪಾಟೀಲ್ರು ಅಲ್ಲಿ ಬೆಳಗಾವದಾಗ ಹೇಳಾಕತ್ತಾರ, ಆಯ್ತು 2 ದಿನ ನಮಗೆ ಟೈಮ್ ಕೊಡ್ರಪ್ಪ, 2 ದಿನ ಟೈಮ್ ಕೊಡೋ ತನಕ ನೀವು ನಾ ಯಾರು ಫ್ಯಾಕ್ಟ್ರಿ ಬಂದ್ ಮಾಡಲ್ಲ, ಎಲ್ಲ ಬಂದ್ ಮಾಡಿಸ್ತೇನೋ, ಯಾವ ಚಾಲು ಮಾಡೋಲ್ಲತ್ತ. ಅವರು ಸಕ್ಕರೆ ಸಚಿವರು ಚಾಲು ಮಾಡಂತ ಹೇಳ್ತಾರ, ಇವರು MLAಗಳು ಚಾಲು ಮಾಡತ್ತ. ಇದಂತ ವಿಚಿತ್ರ. ಅವರೇ MLAಗಳು, ಅವ್ರ ಗುರು ಶಿಷ್ಯರು ಅವರಿಬ್ರು. ಮತ್ತೆ ಈ ತರ ಯಾಕೋ ಅಂದ್ರೆ ಯಶವಂತರಾಯಗೌಡರು ತೂಕಬದ್ಧಾಗಿ ಮಾತಾಡುವಂತ ವ್ಯಕ್ತಿ ಅವರು. ಯಾಕೋ ಅವರು ಇವತ್ತು ಹಾದಿ ತಪ್ಪಾರ ಅಂತ ನನಗೆ ಅನಿಸ್ತದೆ ಇವತ್ತು. ಅದಕ್ಕೆ ಯಾಕೆ ಭ್ರಮೆ ಆಗ್ಯದ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಗೌಡರು ಅರ್ಥ ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ ನಾವು ಮಾಡೋದು ರೈತರ ಸಲುವಾಗಿ, ನೀವು ಮಾಡೋದು ರೈತರ ಸಲುವಾಗಿ ಅಂದಾಗ ಭೇದ ಯಾಕೆ ಬರ್ತದೆ ಇಲ್ಲಿ? ಒಂದ್ ದಿನಕ್ಕೆ ಏನು ಯಾವುದೋ ಕಾರಣಕ್ಕೆ ಫ್ಯಾಕ್ಟ್ರಿ 2 ದಿನ 3 ಬಂದಿಟ್ಟಿದ್ರಿ. ಒಂದಿನ ಸ್ಟೇಟ್ ಲೆವೆಲ್ ಇತ್ಯರ್ಥ ಆಗುವ, ಒಂದಿನ ನೋಡ್ಲಿಕ್ಕೆ ಏನು ಗಂಟೆ ಹೋಗ್ತದೆ, ಏನಂತ ನುಕ್ಸಾನ ಆಗ್ತದೆ. ಅದಕ್ಕೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೆ ಉತ್ಪ್ರೇಕ್ಷೆ ಆಗಬಾರ್ದು. ನಿಮ್ಗೆಲ್ಲ ಏನಿಲ್ಲ, ನಿನ್ನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಶಾಸಕರಾದಂತಹ ಯಶವಂತರಾಯಗೌಡರು ಏನು ಆ ಮರಗೂರು ಸಕ್ಕರೆ ಕಾರ್ಖಾನೆ ಮುಂದ್ಗಡೆ ಹೋರಾಟ ಕುಂತಂತ ರೈತರನ್ನು ಉದ್ದೇಶಿಸಿ, ನೀವು ಯಾರೋ ರೈತರಲ್ಲ, ನೀವು ರಾಜಕೀಯ ಪ್ರೇರೇಪಿತರಾಗಿ ಬಂದಿದ್ದೀರಿ, ಎದ್ದು ಹೋರಿ ಅಂತ ಹೇಳ್ತಾರ. ನೀವು ಏನಾದ್ರೂ 1,000 ಜನ ಸೇರಿಸಿದ್ರೆ 10,000 ಜನ ಹೆಂಗ್ ಸೇರಿಸಬೇಕು ಅನ್ನೋದು ಗೊತ್ತೈತೆ ನನಗೆ ಅನ್ನೋದು ಮಾತಾಡ್ಯಾರ ಅವರು.
ಇದು ಏನಾಗ್ತದಪ್ಪ ಅಂತಂದ್ರೆ ಒಂದ್ ರೀತಿ ಜನಪ್ರತಿನಿಧಿಗಳಿಗೆ ಶೋಭೆ ತರಂಗಿಲ್ಲ. ಯಾಕಂದ್ರೆ ಅವರು ಕೂಡ ಬಹಳ ಹಿರಿಯ ಅನುಭವಿಗಳದಾರ, ಅವ್ರ ಮೇಲೆ ಬಹಳ ವಿಶ್ವಾಸ ಐತಿ, ನಮಗ ನಂಬಿಕೆ ಅದ. ಅವ್ರನ್ನ ಎಲ್ಲ ನಮ್ಮ ರೈತ ಬಾಂಧವರು ಮತದಾನ ಮಾಡಿ ಆರಿಸಿ ತಂದಿದ್ದು ಕೂಡ ನಾವೇ ಇದೆ. ಅವರೆಲ್ಲ ರೈತರ ಜೊತೆಗೆ ಸರಳ ಸ್ವಭಾವದಿಂದ ಅದಾರ. ಆದ್ರೆ ಇವತ್ತಿನ ದಿನ ಏಕಾಏಕಿ ಈ ರೀತಿ ಹೇಳಿಕೆ ಕೊಡೋದು ತಪ್ಪಾಗ್ತದ. ಯಾಕಂತಂದ್ರೆ ಈಗಾಗಲೇ ಕಳೆದ 8-9 ದಿನಗಳಿಂದ ಇಡೀ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಹೋರಾಟ ನಡೆದ ನಿಮಿತ್ತವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಇರ್ಬೋದು, ನಮ್ಮ ವೇದಿಕೆಗೆ ಬಂದು ಅವರು ಕೂಡ ನಾನು ಶತಪ್ರಯತ್ನ ಮಾಡ್ತೀನಿ, ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ, ನಾನು ಶತಪ್ರಯತ್ನ ಮಾಡಿ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಹತ್ರ ಈ ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಿಕೊಡ್ತೀನಿ ಅಂತ ಅವ್ರು ಹೇಳಿದಾರೆ. ನಿನ್ನೆ ನಮ್ಮ ಸಕ್ಕರೆ ಸಚಿವರಾದಂತಹ ಎಂ ಬಿ ಪಾಟೀಲ್ರು ಗುರ್ಲಾಪುರದಲ್ಲಿ ಶಿವಾನಂದ ಪಾಟೀಲ್ರು ಗುರ್ಲಾಪುರ ಕ್ರಾಸಿಗೆ ಹೋಗಿ ಅವರು ಕೂಡ ರೈತರನ್ನು ಉದ್ದೇಶಿಸಿ ಮಾತಾಡಿ, ಏನೇ ಇದ್ರು ಕೂಡ ನೀವು ನ್ಯಾಷನಲ್ ಹೈವೇ ಬಂದ್ ಮಾಡಬೇಡ್ರಿ, ಇನ್ನೂ 2 ದಿನ ಕಾಲಾವಕಾಶ ಕೊಡ್ರಿ ಅಂತ ಹೇಳಿ ಅವ್ರು ಕೇಳಿ ಸರ್ಕಾರದ ಜೊತೆ, ರೈತರ ಜೊತೆ, ಸಕ್ಕರೆ ಕಾರ್ಖಾನೆ ಜೊತೆ ಒಂದು ಒಪ್ಪಂದವನ್ನು ಮಾಡಿಸಿ ಒಟ್ಟಾರೆಯಾಗಿ ರೈತರಿಗೆ ನ್ಯಾಯ ಕೊಡ್ತಾರೆ. ಇಂಡಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ ಅವರೇ, ನಿಮ್ಮ ಮೇಲೆ ಒಂದು ಗೌರವ ಇದೆ. ಒಬ್ಬ ಹಿರಿಯ ಮುತ್ಸದ್ದಿ, 4 ದಶಕಗಳ ರಾಜಕೀಯ ಅನುಭವ ಇದೆ. ಇಂಥ ಅನುಭವ ಇದ್ರೂ ಕೂಡ ನೀವು ಇಂಥ ಉದ್ದಟತನದ ಮಾತುಗಳನ್ನ ಆಡ್ತೀರಾ ಅಂತಂದ್ರೆ ನಿಮಗೆ ಇದು ಶೋಭೆ ತರುತ್ತಾ? ನೀವೇ ಹೇಳಿ. ಅದೇಗೆ ಹೆಬ್ಬರ್ಸ್ತೀರಾ ರೈತರನ್ನ ನೀವು? ನನಗೆ ಗೊತ್ತಿದೆ ಹೆಬ್ಬರ್ಸ್ತೀನಿ ಅಂತೇಳಿ. ನೀವೇನು ಅಂತ ಹೇಳಿ, ನೀವು ಗೆದ್ದಿದ್ದು ನಿಮಗೆ ಗೊತ್ತಿದ್ಯಾ? ಇದೇ ಸಕ್ಕರೆ ಕಾರ್ಖಾನೆಯನ್ನ ನಾನು ಮತ್ತೆ ನೆನೆಗುದಿಗೆ ಬಿದ್ದಿರುವಂತಹ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಮತ್ತೆ ಅದನ್ನ ಓಪನ್ ಆಗುವಂತೆ ಮಾಡ್ತೀನಿ ಅಂತ ಹೇಳಿ ವಿಶ್ವಾಸವನ್ನ ಗಳಿಸಿ ನೀವು ಮತವನ್ನ ಗಿಟ್ಟಿಸಿಕೊಂಡಿರೋದು, ಅದನ್ನ ಮರಿಬೇಡಿ. ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡೋದಕ್ಕೆ ಹೋಗ್ಬೇಡಿ. ನೀವ್ ಹೇಗ್ ಜಡ್ಜ್ ಮಾಡ್ತೀರಾ ಅವರು ರೈತರೋ ಅಲ್ವೋ ಅಂತೇಳಿ? ಹಾಗಾದ್ರೆ ನಿಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ನೀವು ಹೋಗುವಂತ ಫಂಕ್ಷನ್ಗಳಲ್ಲಿ ನಿಮ್ಮ ಪರವಾಗಿ ಪ್ರಚಾರಕ್ಕೆ ಬರೋರೆಲ್ಲ ನಿಮ್ಮದೇ ಕಾರ್ಯಕರ್ತರು ಅಂತ ಹೇಳಿಲ್ಲ ಅಂತಂದ್ರೆ, ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ವೋ ಹೌದು ಅಂತಂದ್ರೆ ನಿಮಗೆ ಎಷ್ಟು ಸಿಟ್ಟು ಬರುತ್ತೆ? ನಿಮಗೆ ಸಿಟ್ಟು ಬರಲ್ವಾ? ಬಂದೇ ಬರುತ್ತೆ. ಹಾಗಾಗಿ ತಾವು ಹಿರಿಯ ಮುತ್ಸದ್ದಿರಿದ್ದೀರಿ, ಆದಷ್ಟು ಬೇಗ ರೈತರ ಬಳಿ ಕ್ಷಮೆಯನ್ನ ಕೇಳಿ. ಮುಂದೆ ದೊಡ್ಡ ಮರದಲ್ಲಿ ಹೋರಾಟ ಆಗೋದಕ್ಕಿಂತ ಮುಂಚಿತವಾಗಿ ಈಗಲೇ ಎಚ್ಚೆತ್ತುಕೊಳ್ಳಿ ಅಂತೇಳಿ ನಾವು ಕೂಡ ನಿಮಗೆ ತಿಳಿಸ್ತಾ ಇದ್ವಿ. ಇನ್ನು ಮತ್ತೊಂದು ಕಡೆ 9ನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಕ್ಕಟ್ಟಿಗೆ ಸಿಲುಕಿದೆ. ಈ ಕಬ್ಬು ಬೆಳೆಗಾರರ ಹೋರಾಟ ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ಕೆಲ ಕಾಂಗ್ರೆಸ್ ಶಾಸಕರ ಹೇಳಿಕೆಗಳು ಉದ್ದಟತನ ಪ್ರದರ್ಶನವನ್ನ ಮಾಡ್ತಾ ಇದೆ. ಇಂಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಡಿರುವಂತಹ ಮಾತು ರೈತರನ್ನ ಮತ್ತಷ್ಟು ಕೆರಳಿಸುವಂತೆ ಮಾಡಿದೆ. ಯಶವಂತರಾಯಗೌಡ ಪಾಟೀಲ್ ಉದ್ದಟತನವನ್ನ ಮೆರೆದಿದ್ದಾರೆ. ಹೋರಾಟಗಾರರು ರೈತರೇ ಅಲ್ಲ ಅಂತ ದರ್ಪವನ್ನ ಮೆರೆದಿದ್ದಾರೆ. ಇಂಡಿ ಶಾಸಕರ ಹೇಳಿಕೆಗೆ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಅವರು ಕ್ಷಮೆಯನ್ನ ಆಗ್ರಹಿಸಬೇಕು, ಕ್ಷಮೆ ಕೇಳಬೇಕು. ರೈತರಿಗೆ ಅವಮಾನ ಮಾಡಿದ್ದಾರೆ, ಕ್ಷಮೆ ಕೇಳಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕ್ಷಮೆಗೆ ರೈತರು ಆಗ್ರಹಿಸಿದ್ದಾರೆ. ಯಾರ ರೈತರು ಯಾರಿಲ್ಲ ಅಂತ ಗೊತ್ತದ ಮಾಡ್ಲಾರ್ದ ಇಲ್ಲಿ ಓದಿತ್ತು ಕೊಡಿನಿ. ನಾವ್ ಮಾತಾಡ್ದ ಅಂದ್ರೆ ಅದು ಜೀವ ಕೊಟ್ಟು ಮಾಡುವ ಮನುಷ್ಯ ಇದೀನಿ. ನೀವು ತಿಳ್ಕೊಂಡಿರ್ಬೇಕು ಹಂಗ್ಯಾರ್ರಿ. ಇವತ್ತ ಬಿಜಾಪುರ ಶಾಸಕ ಇವತ್ತೇನು ಉಡಾಪಿತನ ಕೊಟ್ಟದನೋ ಅವನ ಮೂರ್ಖತನ ಅದ. ಯಾಕಂದ್ರ ಅವ ನಾಲಾಯಕ್ ಅದನ. ಯಾಕಂದ್ರ ಅವ ಹೊಟ್ಟಿಗೇನ ಊಟ ಮಾಡ್ತಿದ್ರ. ಇವತ್ತ ಇಡೀ ಜಗತ್, ಇಡೀ ದೇಶ ಈ ಕಡೆ ನೋಡತತ್ತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಕಡೆ ನೋಡತಾನ. ಅವ ಯಾವ ಒಬ್ಬ ಹೋಟ್ ಹಾಕಿರ್ತಕ್ಕಂತ, ನಾವು ಭಿಕ್ಷೆ ಕೊಟ್ಟಿರ್ತಕ್ಕಂತ ಒಬ್ಬ ಶಾಸಕ ಯಾವ ಗೌಡ, ಏನ್ ಗೌಡ ಹೆಸರು? ಯಶವಂತರಾಯ ಗೌಡ. ನಿನ್ನ ಗೌಡಿಕಿ ತೌಡಿಕಿ ನಾಚಿಕೆ ಬರ್ಬೇಕು. ಒಬ್ಬ ಶಾಸಕಾಗಿ ಈ ಲಕ್ಷಾಂತರ ಜನ ಸ್ವಾಭಿಮಾನ ಜನಾಂದೋಲನ ನಡೆದೈತಿ. ಈ ಜನಾಂದೋಲನದಿಂದ ಕಬ್ಬು ಬೆಳೆಗಾರಿಗೆ ಈಗಾಗಲೇ 200 ರೂಪಾಯಿ ಹಣ ಸಿಕ್ಕೈತಿ. ಅದೇನು ನಿನ್ನ ಮುಖ್ಯಮಂತ್ರಿ ಕೊಡಿಸಿಲ್ಲ, ನಿನ್ನ ಶಾಸಕ ಕೊಡಿಸಿಲ್ಲ, ನೀವು ಯಾರು ಬಂದಿಲ್ಲ. ಈ ರೈತ ದೇವರುಗಳು, ಕಬ್ಬು ಬೆಳೆಗಾರರು, ನಾಡಿನ ಎಲ್ಲಾ ಇವತ್ತ ಪರ ಸಂಘಟನೆಗಳ ಬೆಂಬಲದಿಂದ ಇವತ್ತ ನಾವು 200 ಹಣ ಪಡೆದಿವಿ, ಇನ್ನೂ 200 ಪಡ್ಕೋಬೇಕಂತೇಳಿ ಗುರ್ಲಾಪುರದಾಗ ಹೋರಾಟ ಮಾಡತ್ತು. ಇಲ್ಲಿ
ಬಾಯಲ್ಲಿ ನಿನಗೇನ್ರ ದಮ್ಮ ತಾಕತ್ತಿದ್ರ ಇಲ್ಲಿ 1,000 5,000 ಟನ್ ಬೆಳಿತಕ್ಕಂಥವ್ರು 10,000 ಜನ 20,000 ಜನ ರೈತರದ ಇಲ್ಲಿ. ಮತ್ತೆ ಎಂತ ರೈತರು ಬೇಕು ನಿನಗಿನ್ನ? ಏನ 10 ಟನ್ ಯಾರು ಬೇಕು? ಅವರು ಲಕ್ಷ ಮಂದಿ ಇದಾರ. ಬಾ ದಿಮಾಕ್ ಮಾಡಕ್ ಹೋಗ್ಬೇಡ ಮಗಳ, ಅದನ್ನೆಲ್ಲ ಬಿಡು. 10,000 ಮಂದಿ ಕರ್ಕೊಂಡೋಗಿ ಫ್ಯಾಕ್ಟ್ರಿ ಚಾಲು ಮಾಡ್ತಿ. ಏನ್ ನಿಮ್ಮ ಅಪ್ಪ ಅಂದಲ್ಲ, ಕಬ್ಬು ನಾವು ಬೆಳೆದ್ದು. ಇದೆಲ್ಲ ಉಡಾಪಿತನ ಗುಂಡಾಗಿರಿ ಬಿಟ್ಟ ಮೊದಲ ರೈತರ ಕ್ಷಮೆ ಕೇಳು, ತಪ್ಪಾಗಿದೆ ಅಂತೇಳಿ. ಇವತ್ತ ನಾಳೆ ಕಬ್ಬಿನ ಬಿಲ್ ಫಿಕ್ಸ್ ಆಕೈತಿ. ನೀ ನಿಮ್ಮ ಅಪ್ಪನ ಕರ್ಕೊಂಡ್ ಚಾಲು ಮಾಡ್ತೀನಿ, ನಾವು ಮಾಡಿಸ್ತು ಗೊತ್ತೈತಿ ನಮಗ. ಕಬ್ಬು ಬೆಳೆಗಾರರು ರಾಜ್ಯಾದ್ಯಂತ 8 ದಿನಗಳಾಯ್ತು ತಮ್ಮ ಶ್ರಮಕ್ಕೆ ಬೆಲೆ ಸಿಗಬೇಕು ಅನ್ನೋಂಥ ವಿಚಾರ ಮಾಡಿ ಸ್ಟ್ರೈಕ್ ಮಾಡಾದ್ರೆ ಎಲ್ಲ ರಾಜ್ಯಾದ್ಯಂತ. ಅಂಥದ್ರಾಗ ಜನಪ್ರತಿನಿಧಿಗಳು ಅನಿಸ್ಕೊಂಡಂಥವ್ರು ತಾವು ನಮಗೆ ಸಹಾನುಭೂತಿ ಹೇಳಿ ಸರ್ಕಾರದಿಂದ ಏನಾದ್ರು ಪ್ರೋತ್ಸಾಹನ ಕೊಡಿಸಿ ಟ್ಯಾಕ್ಸ್ ಏನೋ ಮಾಡಿ ರೈತರಿಗೆ ಹೆಲ್ಪ್ ಮಾಡೋದನ್ನ ಬಿಟ್ಟು ರೈತರಿಗೆ ಕನ್ವಿನ್ಸ್ ಮಾಡೋ ಎಲ್ಲರೂ ಮಾಡಕತ್ತಾರ. ಇಲ್ಲಿ ನೋಡ್ರಿ, ನಮ್ಮ ಬಿಜಾಪುರದವ್ರು ಯಾದಂತ ಉಸ್ತುವಾರಿ ಸಚಿವರು ಸ್ಟೇಜಿಗೆ ಬಂದು, ಇಲ್ಲಪ್ಪ ನಾನು ನಿಮ್ಮ ಪರ ಇದ್ದೀನಿ, ನಾನು ರೈತನ ಮಗನ ಇದ್ದೀನಿ, ನಿಮ್ಗೆಲ್ಲ ಹೆಲ್ಪ್ ಮಾಡಿಸ್ತೀನಿ, ಸರ್ಕಾರ ಸಹಾಯ ಮಾಡಿಸ್ತೀನಿ, ಕ್ಯಾಬಿನೆಟ್ ಅದ ಕ್ಯಾಬಿನೆಟ್ ಕರೆದು ಮಾಡ್ತೈತಿ, ಇಲ್ಲ ಸ್ಟೇಜ್ ಮ್ಯಾಗ ಬಂದು ಹೇಳಿದಾರ. ಶಿವಾನಂದ ಪಾಟೀಲ್ರು ಅಲ್ಲಿ ಬೆಳಗಾವದಾಗ ಹೇಳಾಕತ್ತಾರ, ಆಯ್ತು 2 ದಿನ ನಮಗೆ ಟೈಮ್ ಕೊಡ್ರಪ್ಪ, 2 ದಿನ ಟೈಮ್ ಕೊಡೋ ತನಕ ನೀವು ನಾ ಯಾರು ಫ್ಯಾಕ್ಟ್ರಿ ಬಂದ್ ಮಾಡಲ್ಲ, ಎಲ್ಲ ಬಂದ್ ಮಾಡಿಸ್ತೇನೋ, ಯಾವ ಚಾಲು ಮಾಡೋಲ್ಲತ್ತ. ಅವರು ಸಕ್ಕರೆ ಸಚಿವರು ಚಾಲು ಮಾಡಲ್ಲ ಅಂತ ಹೇಳ್ತಾರ, ಇವರು MLAಗಳು ಚಾಲು ಮಾಡತ್ತ. ಇದಂತ ವಿಚಿತ್ರ. ಅವರೇ MLAಗಳು, ಅವ್ರ ಗುರು ಶಿಷ್ಯರು ಅವರಿಬ್ರು. ಮತ್ತೆ ಈ ತರ ಯಾಕೋ ಅಂದ್ರೆ ಯಶವಂತರಾಗೌಡರು ತೂಕಬದ್ಧವಾಗಿ ಮಾತಾಡುವಂತ ವ್ಯಕ್ತಿಯವರು ಯಾಕೋ ಅವರು ಇವತ್ತು ಹಾದಿ ತಪ್ಪಾರ ಅಂತ ನನಗೆ ಅನಿಸ್ತದೆ ಇವತ್ತು. ಅದಕ್ಕೆ ಯಾಕೆ ಭ್ರಮೆ ಆಗ್ಯದ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಗೌಡರು ಅರ್ಥ ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ ನಾವು ಮಾಡೋದು ರೈತರ ಸಲುವಾಗಿ, ನೀವು ಮಾಡೋದು ರೈತರ ಸಲುವಾಗಿ ಅಂದಾಗ ಭೇದ ಯಾಕೆ ಬರ್ತದೆ ಇಲ್ಲಿ? ಒಂದ್ ದಿನಕ್ಕೆ ಏನು ಯಾವುದೋ ಕಾರಣಕ್ಕೆ ಫ್ಯಾಕ್ಟ್ರಿಗಳು 2 ದಿನ 3 ಬಂದಿಟ್ಟಿದ್ರಿ. ಒಂದಿನ ಸ್ಟೇಟ್ ಲೆವೆಲ್ ಇತ್ಯರ್ಥ ಒಂದಿನ ನೋಡ್ಲಿಕ್ಕೆ ಏನು ಗಂಟೆ ಹೋಗ್ತದೆ, ಏನಂತ ನುಕ್ಸಾನ ಆಗ್ತದೆ. ಅದಕ್ಕೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೆ ಉತ್ಪ್ರೇಕ್ಷೆ ಆಗಬಾರ್ದು. ನಿಮ್ಗೆಲ್ಲ ಏನಿಲ್ಲ, ನಿನ್ನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಶಾಸಕರಾದಂಥ ಯಶವಂತರಾಯಗೌಡರು ಏನು ಆ ಮರಗೂರು ಸಕ್ಕರೆ ಕಾರ್ಖಾನೆ ಮುಂದ್ಗಡೆ ಹೋರಾಟ ಕುಂತಂತ ರೈತರನ್ನು ಉದ್ದೇಶಿಸಿ, ನೀವು ಯಾರೋ ರೈತರಲ್ಲ, ನೀವು ರಾಜಕೀಯ ಪ್ರೇರೇಪಿತರಾಗಿ ಬಂದಿದ್ದೀರಿ, ಎದ್ದು ಹೋರಿ ಅಂತ ಹೇಳ್ತಾರ. ನೀವು ಏನಾದರೂ 1,000 ಜನ ಸೇರಿಸಿದ್ರೆ 10,000 ಜನ ಹೆಂಗ್ ಸೇರಿಸಬೇಕು ಅನ್ನೋದು ಗೊತ್ತೈತೆ ನನಗೆ ಅನ್ನೋದು ಮಾತಾಡ್ಯಾರ. ಇದು ಏನಾಗ್ತದಪ್ಪ ಅಂತಂದ್ರೆ ಒಂದ್ ರೀತಿ ಜನಪ್ರತಿನಿಧಿಗಳಿಗೆ ಶೋಭೆ ತರಂಗಿಲ್ಲ. ಯಾಕಂದ್ರೆ ಅವರು ಕೂಡ ಬಹಳ ಹಿರಿಯ ಅನುಭವಿಗಳದಾರ, ಅವ್ರ ಮೇಲೆ ಬಹಳ ವಿಶ್ವಾಸ ಐತಿ, ನಮಗ ನಂಬಿಕೆ ಅದ. ಅವ್ರನ್ನ ಎಲ್ಲ ನಮ್ಮ ರೈತ ಬಾಂಧವರು ಮತದಾನ ಮಾಡಿ ಆರಿಸಿದ್ದು ಕೂಡ ನಾವೇ ಇದೆ. ಅವರೆಲ್ಲ ರೈತರ ಜೊತೆಗೆ ಸರಳ ಸ್ವಭಾವದಿಂದ ಅದಾರ. ಆದ್ರೆ ಇವತ್ತಿನ ದಿನ ಏಕಾಏಕಿ ಈ ರೀತಿ ಹೇಳಿಕೆ ಕೊಡೋದು ತಪ್ಪಾಗ್ತದ. ಯಾಕಂತಂದ್ರೆ ಈಗಾಗಲೇ ಕಳೆದ 8-9 ದಿನಗಳಿಂದ ಇಡೀ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಹೋರಾಟ ನಡೆದ ನಿಮಿತ್ತವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಇರ್ಬೋದು, ನಮ್ಮ ವೇದಿಕೆಗೆ ಬಂದು ಅವರು ಕೂಡ ನಾನು ಶತಪ್ರಯತ್ನ ಮಾಡ್ತೀನಿ, ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ, ನಾನು ಶತಪ್ರಯತ್ನ ಮಾಡಿ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವ್ರ ಹತ್ರ ಈ ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಿಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ನಿನ್ನೆ ನಮ್ಮ ಸಕ್ಕರೆ ಸಚಿವರಾದಂತಹ MB ಪಾಟೀಲ್ರು ಗುರ್ಲಾಪುರದಲ್ಲಿ ಶಿವಾನಂದ ಪಾಟೀಲ್ರು ಗುರ್ಲಾಪುರ ಕ್ರಾಸಿಗೆ ಹೋಗಿ ಅವರು ಕೂಡ ರೈತರನ್ನು ಉದ್ದೇಶಿಸಿ ಮಾತಾಡಿ, ಏನೇ ಇದ್ರು ಕೂಡ ನೀವು ನ್ಯಾಷನಲ್ ಹೈವೇ ಬಂದ್ ಮಾಡಬೇಡ್ರಿ, ಇನ್ನೂ 2 ದಿನ ಕಾಲಾವಕಾಶ ಕೊಡ್ರಿ ಅಂತ ಹೇಳಿ ಅವ್ರು ಕೇಳಿ ಸರ್ಕಾರದ ಜೊತೆ, ರೈತರ ಜೊತೆ, ಸಕ್ಕರೆ ಕಾರ್ಖಾನೆ ಜೊತೆ ಒಂದು ಒಪ್ಪಂದವನ್ನು ಮಾಡಿಸಿ ಒಟ್ಟಾರೆಯಾಗಿ ರೈತರಿಗೆ ನ್ಯಾಯ ಕೊಡ್ತಾರೆ. ಇಂಡಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ ಅವರೇ, ನಿಮ್ಮ ಮೇಲೆ ಒಂದು ಗೌರವ ಇದೆ. ಒಬ್ಬ ಹಿರಿಯ ಮುತ್ಸದ್ದಿ, 4 ದಶಕಗಳ ರಾಜಕೀಯ ಅನುಭವ ಇದೆ. ಇಂಥ ಅನುಭವ ಇದ್ರೂ ಕೂಡ ನೀವು ಇಂಥ ಉದ್ದಟತನದ ಮಾತುಗಳನ್ನ ಆಡ್ತೀರಾ ಅಂತಂದ್ರೆ ನಿಮಗೆ ಇದು ಶೋಭೆ ತರುತ್ತ, ನೀವೇ ಹೇಳಿ. ಅದೇಗೆ ಎಬ್ಬರಿಸ್ತೀರಾ ರೈತರನ್ನ ನೀವು? ನನಗೆ ಗೊತ್ತಿದೆ ಹೆಬ್ಬರಿಸ್ತೀನಿ ಅಂತೇಳಿ. ನೀವೇನು ಅಂತ ಹೇಳಿ ನೀವು ಗೆದ್ದಿದ್ದು ನಿಮಗೆ ಗೊತ್ತಿದ್ಯಾ? ಇದೇ ಸಕ್ಕರೆ ಕಾರ್ಖಾನೆಯನ್ನ ನಾನು ಮತ್ತೆ ನೆನೆಗುದಿಗೆ ಬಿದ್ದಿರುವಂತಹ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಮತ್ತೆ ಅದನ್ನ ಓಪನ್ ಆಗುವಂತೆ ಮಾಡ್ತೀನಿ ಅಂತ ಹೇಳಿ ವಿಶ್ವಾಸವನ್ನ ಗಳಿಸಿ ನೀವು ಮತವನ್ನ ಗಿಟ್ಟಿಸಿಕೊಂಡಿರೋದು, ಅದನ್ನ ಮರಿಬೇಡಿ. ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡೋದಕ್ಕೆ ಹೋಗ್ಬೇಡಿ. ನೀವ್ ಹೇಗ್ ಜಡ್ಜ್ ಮಾಡ್ತೀರಾ ಅವರು ರೈತರೋ ಅಲ್ವೋ ಅಂತೇಳಿ? ಹಾಗಾದ್ರೆ ನಿಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ನೀವು ಹೋಗುವಂತ ಫಂಕ್ಷನ್ಗಳಲ್ಲಿ ನಿಮ್ಮ ಪರವಾಗಿ ಪ್ರಚಾರಕ್ಕೆ ಬರೋರೆಲ್ಲ ನಿಮ್ಮದೇ ಕಾರ್ಯಕರ್ತರು ಅಂತ ಹೇಳಿಲ್ಲ ಅಂತಂದ್ರೆ, ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ವೋ ಹೌದು ಅಂತಂದ್ರೆ ನಿಮಗೆ ಎಷ್ಟು ಸಿಟ್ಟು ಬರುತ್ತೆ? ನಿಮಗೆ ಸಿಟ್ಟು ಬರಲ್ವಾ? ಬಂದೇ ಬರುತ್ತೆ. ಹಾಗಾಗಿ ತಾವು ಹಿರಿಯ ಮುತ್ಸದ್ದಿರಿದ್ರಿ, ಆದಷ್ಟು ಬೇಗ ರೈತರ ಬಳಿ ಕ್ಷಮೆಯನ್ನ ಕೇಳಿ.
ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗೋದಕ್ಕಿಂತ ಮುಂಚಿತವಾಗಿ ಈಗಲೇ ಎಚ್ಚೆತ್ತುಕೊಳ್ಳಿ ಅಂತೇಳಿ ನಾವು ಕೂಡ ನಿಮಗೆ ತಿಳಿಸ್ತಾ ಇದ್ವಿ. ಇನ್ನು ಮತ್ತೊಂದು ಕಡೆ 9ನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಕ್ಕಟ್ಟಿಗೆ ಸಿಲುಕಿದೆ.